Dear students, welcome to my class. I am Dr. H.B. Jalajakshi, working as Associate Professor in V.V. Sanghas Veerashaiva College, Department of Sociology, Ballari. Now I am doing third chapter, Status of Women. In that chapter, now I am going to discuss about the status of women in the medieval period. This period proved to be highly disappointing for the Indian woman. The Muslim invasion of India changed the direction of Indian history. Women had to face a number of problems. Her freedom was curtailed. Knowledge of not only the scriptures but even letters was denied to her, and her status was reduced to that of an appendage on man. Caste laws dominated the entire social life. Girls were treated more as burdens than assets. See, uh, uh, ಮಧ್ಯಕಾಲೀನ ಮಧ್ಯಕಾಲೀನ ಯುಗದಲ್ಲಿ ಮಹಿಳೆಯರ ಸ್ಥಾನಮಾನಗಳ ಬಗ್ಗೆ ನಾವು ಚಿಂತನೆಯನ್ನ ಮಾಡದಂತ ಸಂದರ್ಭ ಕಂಡಾಗ ಇಲ್ಲಿ ಸ್ತ್ರೀಯರ ಗತಿ ಅತ್ಯಂತ ದಾರುಣ ಹಾಗೂ ದಯನೀಯವಾಗಿತ್ತು ಅಂತ ಹೇಳ್ಬೋದು. ಈ ಬಗ್ಗೆ ಯಾವ ಭಾರತೀಯರು ಕೂಡ ಹೆಮ್ಮೆಯನ್ನ ಪಡುವ ಹಾಗಿರಲಿಲ್ಲ. ಸ್ತ್ರೀಯರ ಅಂತಸ್ತು ಸ್ಥಾನಮಾನಗಳ ದೃಷ್ಟಿಯಿಂದಂತೂ ಈ ಅವಧಿ ಅಂಧಕಾರದ ಯುವಧಿಯಾಗಿತ್ತು ಅಂತ ಹೇಳ್ಬೋದು. ಮೆನಿ ಹಿಸ್ಟೋರಿಯನ್ ಸೇಸ್ ದಟ್ ದಿಸ್ ಪೀರಿಯಡ್ ಈಸ್ ಡಾರ್ಕ್ ಪೀರಿಯಡ್ ಅಂತ ಕರೀತಾರೆ. ಯಾಕಂದ್ರೆ ಸ್ತ್ರೀಯರು ಉಗ್ರ ಜಾತೀಯವಾದಿಗಳ ಕಪಿಮುಷ್ಟಿಗೆ ಸಿಲುಕ್ತಾರೆ. ವೇದಗಳ ಕಾಲದಲ್ಲಿ ಸ್ತ್ರೀಯರ ಬಗೆಗಿದ್ದಂತಹ ಉದಾತ್ತ ದೃಷ್ಟಿಯ ಬದಲು ಸೂತ್ರಾಂಧರಾದಂತಹ ಬ್ರಾಹ್ಮಣ ಶಾಸ್ತ್ರಕಾರರ ಕಠೋರ ದೃಷ್ಟಿ ಅವರ ಹತ್ರ ಹೊರಳುತ್ತೆ. ಪರಿಣಾಮವಾಗಿ ಸ್ತ್ರೀಯರ ಸ್ವಾತಂತ್ರ್ಯ, ಹಕ್ಕು, ಸಮಾನ ಅವಕಾಶಗಳಿಗೆ ಚ್ಯುತಿ ಬಂದಿತ್ತು. ಪಿ ಥಾಮಸ್ ಅವರು ಹೇಳೋ ಹಾಗೆ ಸ್ತ್ರೀಯರ ಸ್ವಾತಂತ್ರ್ಯವನ್ನ ಮೊಟಕುಗೊಳಿಸಲಾಯಿತು. ಶಾಸ್ತ್ರಗಳ ಬಗ್ಗೆ ಜ್ಞಾನ ಹೆಚ್ಚಿಸಿಕೊಳ್ಳೋದಿರ್ಲಿ, ಅವರ ಅಕ್ಷರಾಭ್ಯಾಸಕ್ಕೇನೆ ಅವಕಾಶ ಇಲ್ಲದ ಹಾಗೆ ಆಯಿತು. ಮತ್ತೆ ಸ್ತ್ರೀಯರ ಅಂತಸ್ತು ಎನ್ನುವುದು ಪುರುಷರ ಅನುಬಂಧ ಎಂಬಂತಹ ಸ್ಥಿತಿಗೆ ಬಂತು. ಹಾಗಾಗಿ ಮಿತಾಕ್ಷರ ಕಾನೂನು ಹಾಗೂ ಬಂಗಾಳದ ದಾಯಭಾಗ ಕಾನೂನು ಸ್ತ್ರೀಯರನ್ನ ಗುಲಾಮರ ಸ್ಥಿತಿಗೆ ತಂದಿಟ್ಟು ಅವರು ಆಸ್ತಿಯ ಹಕ್ಕಿನಿಂದ ವಂಚಿತರಾಗ್ತಾರೆ. ನಿಯೋಗ ಅಥವಾ ವಿಧವಾ ಪುನರ್ವಿವಾಹದ ಅವಕಾಶವನ್ನ ರದ್ದುಪಡಿಸಲಾಯಿತು. ಬಾಲ್ಯ ವಿವಾಹವನ್ನ ಶಿಫಾರಸು ಮಾಡಿದ್ರಿಂದ ಆ ಸಂಬಂಧಿತ ದುಷ್ಪರಿಣಾಮಗಳಿಗೆ ಸ್ತ್ರೀಯರು ಗುರಿಯಾಗಬೇಕಾಯಿತು ಅಂತ ಹೇಳ್ಬೋದು. Women had to face a number of problems of which the following may be noted. The first one, practice of child marriage. What is child marriage? So it has emerged during the period of Dharma Shastras. It had now become almost inescapable. The fear that Muslim invaders would kidnap or seduce the girls brought heavy pressure on the parents to arrange the marriage of their daughters at a very early age. Young girls had to bear the brunt of the family life, get children at an inappropriate age, and bring them up when they themselves were mentally immature. ಮೊದಲನೇದಾಗಿ ಮಧ್ಯಕಾಲೀನ ಯುಗದಲ್ಲಿ ಸ್ತ್ರೀಯರು ಅನುಭವಿಸ್ತಿದ್ದಂತಹ ಮೊದಲನೇ ಸಮಸ್ಯೆ ಅಂತಂದ್ರೆ ಬಾಲ್ಯ ವಿವಾಹ ಅಂತ ಹೇಳ್ಬೋದು. ಈ ಬಾಲ್ಯ ವಿವಾಹ ಪದ್ಧತಿ ಅಂದ್ರೆ ಏನು? ಇದು ಧರ್ಮಶಾಸ್ತ್ರಗಳ ಅವಧಿಯಲ್ಲಿಯೇ ಬೆಳೆದು ಬಂದಿತ್ತು. ಆದ್ರೆ ಮಧ್ಯಕಾಲೀನ ಯುಗದಲ್ಲಿ ಇದೊಂದು ಅನಿವಾರ್ಯವಾದ ಮತ್ತು ಅಪರಿಹಾರ್ಯವಾದಂತಹ ಪಿಡುಗಿನ ಹಾಗೆ ಮಾರ್ಪಟ್ಟಿತ್ತು. ವಿದೇಶಿ ಮುಸ್ಲಿಂ ದಾಳಿಕಾರರು ಶೀಲಹರಣ ಮಾಡಬಹುದು ಅಂತಕ್ಕಂಥ ಭಯದಿಂದ ಮತ್ತು ಋತುಮತಿಯರಾದ ಕನ್ಯೆಯರನ್ನ ಅಪಹರಣ ಮಾಡಬಹುದು ಅಂತ ಭೀತಿಯಿಂದ ಕನ್ಯಾಪಿತೃಗಳು ತಮ್ಮ ಹೆಣ್ಣು ಮಕ್ಕಳಿಗೆ ಇನ್ನೂ ಅವರು ಸಣ್ಣ ಬಾಲ್ಯಾವಸ್ಥೆಯಲ್ಲಿರುವಾಗ್ಲೇನೆ ವಿವಾಹ ಮಾಡುವುದು ಅವರಿಗೆ ತಂದೆ ತಾಯಿಗಳಿಗೆ ಅನಿವಾರ್ಯವಾಗಿತ್ತು. ಆ ಕಾರಣಕ್ಕಾಗಿ ಇದರಿಂದ ಹೆಣ್ಣು ಮಕ್ಕಳ ಮೇಲೆ ಅವರು ಅಪ್ರಾಪ್ತ ವಯಸ್ಸಿನಲ್ಲಿದ್ದಾಗ್ಲೇನೆ ಕುಟುಂಬದ ಹೊರೆ ಅವ್ರ ಮೇಲೆ ಬಿದ್ದು ಮಕ್ಕಳನ್ನ ಹೆರ್ತಕ್ಕಂಥ, ಅವರನ್ನ ಸಾಕ್ತಕ್ಕಂಥ ಹೊಣೆ ಮತ್ತು ಇದೆಲ್ಲದನ್ನ ನಿಭಾಯಿಸಬೇಕಾಗಿ ಬಂದಿದ್ರಿಂದ ತುಂಬಾ ಜರ್ಜರಿತರಾದ್ರು ಅಂತ ಹೇಳ್ಬೋದು. ಮತ್ತೆ ಅವರ ಆರೋಗ್ಯ ಕೂಡ ಹದಗೆಡ್ತಾ ಹೋಯ್ತು. ಅವರ ದೈಹಿಕ ದುರ್ಬಲತೆಯು ಅವರ ಗಂಡಂದಿರನ್ನ ಲೈಂಗಿಕ ಸುಖಕ್ಕಾಗಿ ವೇಶ್ಯೆಯರತ್ತ ನೂಕುವಂತೆಯೂ ಮಾಡ್ತು ಅಂತ ಹೇಳ್ಬೋದು.
ಚಿಕ್ಕ ವಯಸ್ಸಿನಲ್ಲಿಯೇ ಗಂಡಂದ್ರನ್ನ ಕಳ್ಕೊಂಡು ಬಾಲ ವಿಧವೆಯರಾಗಿ ಅವರು ತಮ್ಮ ಜೀವಮಾನವಿಡೀ ನರಳಬೇಕಾದಂತಹ ಒಂದು ಪರಿಸ್ಥಿತಿ ಬಂತು ಅಂತ ಹೇಳ್ಬೋದು. The second problem is prohibition of widow remarriage. So what is widow remarriage? So Dharma Shastras strictly prohibited the widow remarriages. The glorification of the ideal of Prativratya or Sati was another hurdle in the path of widow remarriage. Child widows had a miserable life. They were denied education, public life, religious activities were tabooed for them. Prohibition of sex life for them made a few to lead an immoral life, and some even became prostitutes. To prevent such sex offences, child widows were forced to shave their head and forsake all types of beautification in order to make them sexually unattractive. ಈ ವಿಧವಾ ವಿವಾಹದ ಬಗ್ಗೆ ವಿಧವಾ ಪುನರ್ವಿವಾಹ ನಿಷೇಧದ ಬಗ್ಗೆ ನಾವು ಹೇಳೋದಾದ್ರೆ ಸಾಕಷ್ಟು ನಿಷೇಧಗಳನ್ನ ಅವ್ರ ಮೇಲೆ ವಿಧಿಸಲಾಯಿತು ಅಂತ ಹೇಳ್ಬೋದು. ಪಾತಿವ್ರತ್ಯದ ವೈಭವೀಕರಣದಿಂದಾಗಿ ವಿಧವೆಯರು ಪುನಃ ವಿವಾಹ ಮಾಡ್ಕೊಳ್ತಕ್ಕಂಥ ಪ್ರಶ್ನೆನೇ ಬರ್ತಾ ಇರಲಿಲ್ಲ. ಹಿಂಗಾಗಿ ಬಾಲ ವಿಧವೆಯರಾಗಿ ಅವರು ತುಂಬಾ ನತದೃಷ್ಟ ಬಾಳನ್ನ ಬದುಕಬೇಕಾಯ್ತು. ಆ ಒಂದು ಜೀವನ ನರಕ ಸದೃಶವಾಯ್ತು ಅಂತಂದ್ರೆ ತಪ್ಪಾಗ್ಲಾರ್ದು. ಅವರನ್ನ ಅಮಂಗಳಕರ ಅಂತ ಪರಿಗಣಿಸಿ ಯಾವುದೇ ಸಾಮಾಜಿಕ ಧಾರ್ಮಿಕ ಒಂದು ಕ್ರಿಯೆಗಳಲ್ಲಿ ಭಾಗವಹಿಸದ ಹಾಗೆ ಅವರನ್ನ ದೂರ ಇಡ್ತಾರೆ. ಮತ್ತೆ ಅವರ ಹಕ್ಕನ್ನ ನಿರಾಕರಿಸಿದ್ದಷ್ಟೇ ಅಲ್ಲದೇನೆ ಕುಟುಂಬದಲ್ಲಿ ಒಂದು ಪರಿಚಾರಿಕೆಯ ಅಥವಾ ಗುಲಾಮರಂತೆ ಕೆಲಸ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಬಂತು ಅಂತ ಹೇಳ್ಬೋದು. ಸಾಮಾಜಿಕ ಸ್ಥಾನಮಾನಗಳಂತೂ ತುಂಬಾ ಕನಿಷ್ಠ ಮಟ್ಟಕ್ಕೆ ಹೋಗಿತ್ತು. ಅಕಸ್ಮಾತ್ ಅವರು ಈ ನಿಷೇಧದಿಂದ ವಿಧವೆಯರು ಇಚ್ಛೆಯಿಂದಲೋ ಅಥವಾ ಬಲವಂತಕ್ಕೋ ಮಣಿದು ಅನೈತಿಕ ಲೈಂಗಿಕ ವ್ಯವಹಾರ ನಡೆಸ್ತಕ್ಕಂಥ ಪರಿಪಾಠ ಕೂಡ ಆರಂಭವಾಗಿತ್ತು. ಯಾಕಂದ್ರೆ ಸಣ್ಣ ವಯಸ್ಸಿನಲ್ಲಿ ಗಂಡ ತೀರ್ಕೊಂಡ್ಮೇಲೆ ಒಂದು ವಯಸ್ಸಿಗೆ ಬಂದಾಗ ಲೈಂಗಿಕ ಭಾವನೆಗಳು ಉದಯಿಸಿದಾಗ ಅವರು ಅದನ್ನ ತಡ್ಕೊಳಕ್ ಆಗದೇನೆ ಅನೈತಿಕ ಒಂದು ಸಂಬಂಧಗಳನ್ನ ಹೊಂದುವಂತಹ ಪರಿಸ್ಥಿತಿ ಕೂಡ ಅವರಿಗೆ ಬಂದಾಯ್ತು ಅಂತ ಹೇಳ್ಬೋದು. ಕೆಲವು ವಿಧವೆಯರನ್ನ ವೇಷವಾಟಿಕೆಗಳಿಗೆ ಕೂಡ ದೂಡಲಾಯಿತು. ಹಾಗಾಗಿ ಅವರ ಲೈಂಗಿಕ ಆಕರ್ಷಣೆಯನ್ನ ತೊಡೆದು ಹಾಕ್ಲಿಕ್ಕೋಸ್ಕರ ಮತ್ತು ಅವ್ರ ಹೊರಗಡೆ ಬರಬಾರ್ದು ಮತ್ತು ಅವ್ರಿಗೆ ಆಸೆ ಆಕಾಂಕ್ಷೆಗಳು ಬೆಳಿಬಾರ್ದು ಅಂತ ಅವ್ರಿಗೆ ಸಪ್ಪನೆ ಆಹಾರವನ್ನ ಕೊಡ್ತಕ್ಕಂಥದ್ದು, ಅವರ ಕೇಶಮುಂಡನ ಮಾಡಿಸಿ ಕೆಂಪು ಸೀರೆ ಉಡಿಸಿ ಕತ್ಲೆ ಕೋಣೆ ಒಳಗೆ ಅವರನ್ನ ಕೂರಿಸ್ತಕ್ಕಂಥದ್ದು ಇರಬಹುದು. ಮತ್ತೆ ಎಲ್ಲಾ ರೀತಿಯಲ್ಲೂ ಸೌಂದರ್ಯ ವರ್ಧಕಗಳನ್ನ ನಿರಾಕರಿಸಲಾಗಿದ್ರು ಕೂಡ ಒಂದು ರಹಸ್ಯವಾಗಿ ಅಥವಾ ಕೆಲವೊಮ್ಮೆ ಪ್ರಕಟವಾಗಿ ಇಂತಹ ಲೈಂಗಿಕ ಅಪರಾಧಗಳು ಜರುಗ್ತಾನೆ ಇದ್ವು ಅಂತ ಹೇಳ್ಬೋದು. ಸೊ ಇದನ್ನ ಕಡಿಮೆ ಮಾಡೋದಕ್ಕೋಸ್ಕರನೇ ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ವಿಡೋ ರಿಮ್ಯಾರೇಜ್ ಆಕ್ಟ್ ಅನ್ನ ಅವರು ಜಾರಿಗೆ ತಗೊಂಡು ಬರ್ತಾರೆ ಅಂತ ಹೇಳ್ಬೋದು. The next problem is practice of sati. The practice of sati was widespread during medieval period. Sati refers to a practice in which the married women used to jump into the funeral pyre of their husbands with the hope of attaining sadgati or moksha. It was actually an act of self-immolation. The glorification of Pativratya and the degraded and intolerable widow life made many women to become satis. The practice of sati had continued even after the end of Muslim rule. ಸತಿ ಪದ್ಧತಿ ಅಂದ್ರೆ ಏನು? ಸತಿ ಆಚರಣೆ ಅಂದ್ರೆ ಮರಣ ಹೊಂದಿದ ಪತಿಯ ಜೊತೆಯಲ್ಲಿ ಜೀವಂತಳಾಗಿರುವ ಪತ್ನಿಯು ಚಿತೆಗೇರುವುದು ಅಂತೇಳಿ. ಅಂದ್ರೆ ಈ ಪದ್ಧತಿ ಒಂದು ಅಮಾನುಷ ಆಚರಣೆ ಮಾತ್ರವಾಗಿಲ್ಲದೆ ಸ್ತ್ರೀಯರ ಸ್ಥಾನಮಾನದ ಅವನತಿಯನ್ನ ಕೂಡ ಇದು ಸಂಕೇತಿಸುತ್ತದೆ. ಮುಸ್ಲಿಂ ಆಕ್ರಮಣಕಾರರಿಂದ ಹಿಂದೂ ಸ್ತ್ರೀಯರು, ಅದರೊಳಗೂ ರಜಪೂತರು, ತಮ್ಮ ಶೀಲವನ್ನ ಮತ್ತು ಪಾತಿವ್ರತ್ಯವನ್ನ ಕಾಪಾಡಿಕೊಳ್ಳಲು ತಮ್ಮನ್ನ ಆತ್ಮ ಬಲಿದಾನ ಮಾಡಿಕೊಳ್ಳುವುದು ಅನಿವಾರ್ಯ ಆಯ್ತು. ಬಲಿದಾನಕ್ಕೆ ಸಿದ್ಧವಿಲ್ಲದೆ ಬದುಕಬೇಕು ಅಂತ ಹಠ ಹಿಡಿದಂತಹವರನ್ನ ನಿಷ್ಕರುಣೆಯಿಂದ ಪತಿಯ ಚಿತೆಯೊಂದಿಗೆ ದೂಡುವ ಪ್ರಕರಣಗಳು ಕೂಡ ಇಲ್ಲದಿರಲಿಲ್ಲ. ಹಾಗಾಗಿ ರಜಪೂತ ಸಮುದಾಯದಲ್ಲಿ ಇದನ್ನು ಕಡ್ಡಾಯಗೊಳಿಸಲಾಗಿತ್ತು.
ಮತ್ತೆ ಯುದ್ಧ ದಾಳಿಗಳ ಸಮಯದಲ್ಲಿ ಮುಸ್ಲಿಂ ಆಕ್ರಮಣಕಾರರಿಗೆ ಸೋತು ಶರಣಾಗಿ ಲೈಂಗಿಕ ಅತ್ಯಾಚಾರಕ್ಕೆ ಒಳಗಾಗುವ ಮುಂಚೆಯೇ ಪರಿಶುದ್ಧರಾಗಿ ಪತಿವ್ರತೆಯರಾಗಿ ಸಾಯುವುದು ಮೇಲು ಅಂತ ಹೇಳಿ ದೊಡ್ಡ ಚಿತೆಯೊಂದನ್ನು ಏರ್ಪಡಿಸಿಕೊಂಡು ಸಾಮೂಹಿಕವಾಗಿ ಚಿತೆಗೇರುವ ಮೂಲಕ ತಮ್ಮನ್ನ ಬಲಿದಾನ ಮಾಡಿಕೊಳ್ಳುವ ಜೋಹರ್ ಪದ್ಧತಿ ರಜಪೂತರಲ್ಲಿತ್ತು. ಆದರೆ ಮುಸ್ಲಿಮರ ದಾಳಿಯಿಂದಾಗಿ ಮುಸ್ಲಿಮರ ಆಳ್ವಿಕೆಯಲ್ಲಿ ಇದು ಹಿಂದೂಗಳಲ್ಲಿ ಕೂಡ ಹರಿದು ಬಂತು ಅಂತ ಹೇಳ್ಬೋದು. ಈ ಸತಿ ಪದ್ಧತಿ ಮುಂದುವರ್ಕೊಂಡು ಕೂಡ ಹೋಯ್ತು. ಅಕಸ್ಮಾತ್ ಯಾರಿಗಾದ್ರೂ ಆತ್ಮ ಬಲಿದಾನ ಮಾಡ್ಕೊಳ್ಳಲಿಕ್ಕೆ ಇಷ್ಟೇ ಇಲ್ಲದೆ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಒಂದು ಮತ್ತು ಬರ್ತಕ್ಕಂತಹ ಪಾನೀಯಗಳನ್ನ ಕೊಟ್ಟು ಅವರನ್ನ ಮತ್ತಿನಲ್ಲಿ ಇರಿಸಿ ಒಂದು ದೊಡ್ಡ ಚಿತೆಯಲ್ಲಿ ಅವರನ್ನ ಕೂರಿಸಿ ಒಂದು ಜೀವಂತ ದಹನ ಮಾಡ್ತಕ್ಕಂಥ ಪದ್ಧತಿ ಮುಸ್ಲಿಮರ ಪೀರಿಯಡ್ ನಲ್ಲಿ ಬಂತು ಅಂತ ಹೇಳ್ಬೋದು. ನೆಕ್ಸ್ಟ್ ಪರ್ದಾ ಸಿಸ್ಟಮ್. Parda system refers to the practice of women wearing a gown or veil to cover their face and upper part of the body. It was a common practice among the Muslims of medieval India. Before the Muslim invasion, this system was practiced only in the wealthy and royal classes among the Hindus. But after the Muslim invasion, the Hindu women were also forced to wear the parda, mainly to escape from the sexy looks of men and to protect themselves from being kidnapped or seduced. ಈ ಪರದಾ ಪದ್ಧತಿ ಅಂದ್ರೆ ಏನು ಅಂದ್ರೆ ಪುರುಷರ ತೀಕ್ಷ್ಣ ನೋಟದಿಂದ ಅಥವಾ ಕಾಮುಕ ನೋಟದಿಂದ ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಸ್ತ್ರೀಯರು ತಮ್ಮ ಮುಖ ಕಾಣಿಸದಂತೆ ಬಟ್ಟೆಯೊಂದನ್ನ ಹಾಕಿಕೊಳ್ಳುವ ಪರದಾ ಪದ್ಧತಿ ಮುಸ್ಲಿಂ ಸಮುದಾಯದಲ್ಲಿ ಮಧ್ಯಮ ಕಾಲೀನದಲ್ಲಿಯೇ ಸಾರ್ವತ್ರಿಕವಾಗಿತ್ತು. ಆದ್ರೆ ಭಾರತದಲ್ಲಿ ಮುಸ್ಲಿಂ ಆಕ್ರಮಣಕ್ಕೂ ಮುಂಚೆ ಕೇವಲ ಕೆಲವು ಕುಲೀನರು, ಶ್ರೀಮಂತರು, ರಾಜಕುಟುಂಬದವರು ಅಂತಹ ನವಿರಾದ ಅವಕುಂಠನವನ್ನ ಧರಿಸಿದ ಪದ್ಧತಿ ಇತ್ತು ನಮ್ಮಲ್ಲಿ. ಆದ್ರೆ ಮುಸ್ಲಿಂ ಆಕ್ರಮಣದ ನಂತರ ಸ್ತ್ರೀಯರ ಮೇಲಿನ ಅತ್ಯಾಚಾರಗಳು ಮಿತಿ ಮೀರಿದಾಗ ಹಿಂದೂ ಸ್ತ್ರೀಯರು ಕೂಡ ಅಂದ್ರೆ ತಮ್ಮ ರೂಪ ಸೌಂದರ್ಯಗಳೇ ಅವರಿಗೆ ಶತ್ರುವಾಗಬಾರದಂತ ಅಂತ ಹೇಳಿ ಹಿಂದೂ ಸ್ತ್ರೀಯರು ಕೂಡ ಮುಖ್ಯವಾಗಿ ಉನ್ನತ ವರ್ಗದ ಹಾಗೂ ಮಧ್ಯಮ ವರ್ಗದ ಸ್ತ್ರೀಯರು ಪರ್ದಾ ಧರಿಸಲಿಕ್ಕೆ ಶುರು ಮಾಡುತ್ತಾರೆ. ಪರ್ದಾ ಧರಿಸೋದು ಅನಿವಾರ್ಯವಾದದಿಂದ ಹಿಂದೂ ಸ್ತ್ರೀಯರ ಶಿಕ್ಷಣ, ಸಾರ್ವಜನಿಕ ಜೀವನ ಮತ್ತು ಮುಕ್ತ ಜೀವನಕ್ಕೆ ತೆರೆ ಬೀಳುವುದು ಅನಿವಾರ್ಯವಾಯಿತು ಅಂತ ಹೇಳ್ಬೋದು. ಇದರಿಂದ ಸ್ತ್ರೀಯರ ಪ್ರಗತಿ ಮತ್ತಷ್ಟು ಕುಂಠಿತವಾಗಿ ಅವರ ಶೋಷಣೆಯ ವಸ್ತುಗಳಾಗ್ತಾ ಹೋದ್ರು. ಮುಖದ ಮೇಲಿನ ಪರದೆಯೊಂದಿಗೆ ಮೌಢ್ಯತೆಯ ತೆರೆಯನ್ನು ಕೂಡ ಅವರು ಎಳೆದುಕೊಳ್ಳಬೇಕಾಯಿತು ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ದೇವದಾಸಿ ಸಿಸ್ಟಮ್ ಅಂತ ಕರಿತೀವಿ. ದೇವದಾಸಿ ಪದ್ಧತಿ. ಈ ದೇವದಾಸಿ ಪದ್ಧತಿ ಅಂದ್ರೆ ಏನು? ಸೊ ದೇವದಾಸಿ ಸಿಸ್ಟಮ್ represents another social evil which caused a degradation of Indian women. It is a custom that denies, in the name of religion, marital opportunity to women, insisting on them to become devadasis or basavis to serve the god in the temple as dancers and singers. The devadasis and basavis were compelled by the circumstances to become prostitutes. This system grew into a social evil during the medieval age and spoiled the prospects of many young girls. ದೇವದಾಸಿ ಪದ್ಧತಿ ಅನ್ನೋದು ಅಂದ್ರೆ ದೇವರ ಆರಾಧನೆಯಲ್ಲಿ ನೃತ್ಯ ಸಂಗೀತಗಳ ವ್ಯಾಪಕ ಬಳಕೆ ಆರಂಭವಾದ ಮಧ್ಯಕಾಲೀನ ಯುಗದಲ್ಲಿ ದೇವದಾಸಿ ಪದ್ಧತಿ ಬೆಳ್ಕೊಂಡು ಬಂತು. ಸೊ ಅವರನ್ನ ಬಸವಿಯರು ಅಂತ ಕೂಡ ನಾವು ಕರಿತೀವಿ. ಸೊ ಮಂಗಳಮುಖಿಯರು ಅಂತ ಕರಿತೀವಿ. ದೇವರ ಸೇವೆಗೆ ಅಂತ ಧರ್ಮದ ಹೆಸರಿನಲ್ಲಿ ಸ್ತ್ರೀಯರನ್ನ ನೃತ್ಯಗಾತಿಯರನ್ನಾಗಿ ಹಾಗೂ ದೇವದಾಸಿಯರನ್ನಾಗಿ ಮುಡಿಪಿಡುವ ಪದ್ಧತಿ ಆರಂಭದಲ್ಲಿ ದೈವಭಕ್ತಿ ಹಾಗೂ ಧರ್ಮಶ್ರದ್ಧೆಯಿಂದ ಕೂಡಿದ್ರು ಕೂಡ ಆ ಬಳಿಕ ಅದು ತನ್ನ ಉದ್ದೇಶವನ್ನ ಕಳೆದುಕೊಳ್ತು ದೇವದಾಸಿಯರನ್ನ ವೇಶ್ಯರನ್ನಾಗಿ ಮಾಡಲಾಯಿತು ಅಂತ ಹೇಳ್ಬೋದು. ನಾವು ಮುಂಚೆ ಸಾಮಾನ್ಯವಾಗಿ ಶ್ರೀಮಂತ ಸೌಧಗಳಲ್ಲಿ, ಅರಮನೆಗಳಲ್ಲಿ, ದೇವಾಲಯಗಳಲ್ಲಿ ಮುಖ್ಯವಾಗಿ ಇಂತಹ ದೇವದಾಸಿಯರು ಸಂಗೀತ, ಸಾಹಿತ್ಯ, ಕಲೆ ಎಲ್ಲದರೊಳಗೂ ಅವರು ಪರಿಣಿತರಾಗಿ ವಿಶಾರದರಾಗಿ ತುಂಬಾ ಖ್ಯಾತಿಯನ್ನ ಪಡೆದಿದ್ರು ಅಂತ ನಾವು ಹೇಳ್ತೀವಿ. ಉದಾಹರಣೆಗೆ ಕೃಷ್ಣದೇವರಾಯನ ಕಾಲದಲ್ಲಿ ನಾವು ಅವ್ರನ್ನ ಕಾಣ್ತೀವಿ. ಹಾಗಾಗಿ ಆತರ ಪ್ರತಿಯೊಬ್ಬ ರಾಜರು ಕೂಡ ದೇವದಾಸಿಯರನ್ನ
ಪ್ರತಿಯೊಂದು ಈ ತಮ್ಮ ಸಂತೋಷಕ್ಕಾಗಿ ಅವರನ್ನ ಬಳಕೆ ಮಾಡ್ತಕ್ಕಂಥದ್ದು ಇದ್ದೇ ಇತ್ತು. ಆದ್ರೆ ಮುಸ್ಲಿಮರ ಒಂದು ಕಾಲದಲ್ಲಿ ಏನಾಯ್ತಪ್ಪ ಅಂತಂದ್ರೆ ಅವರು ಉತ್ತಮ ಗುಣಮಟ್ಟವನ್ನ ಕಳೆದುಕೊಂಡು ಕೊನೆಗೆ ಅವರನ್ನ ವೇಷವಾಟಿಕೆಗಳಿಗೆ ದೂಡುವಂತ ಮಟ್ಟಕ್ಕೆ ಅವರ ಸ್ಥಾನಮಾನಗಳು ಇಳಿದುವು ಅಂತ ಹೇಳಬಹುದು. ಖ್ಯಾತ ದೇವದಾಸಿಯರ ಸಾಮಾಜಿಕ ಸ್ಥಾನಮಾನಗಳು ಉಚ್ಚ ಮಟ್ಟದ್ದೇ ಇತ್ತು, ಅವರಿಗೆ ಉನ್ನತವಾದ ಗೌರವ ಕೂಡ ಸಲ್ತಾ ಇತ್ತು. ಆದ್ರೆ ದೇವದಾಸರಿಗೆ ಹುಟ್ಟಿದಂತ ಹೆಣ್ಮಕ್ಳು ಮತ್ತೆ ಹರಕೆ ಹೊತ್ತಂತವ್ರು ತಮ್ಮ ಹೆಣ್ಮಗು ಹುಟ್ಟಿದಾಗ ಆಕೆಯನ್ನ ದೇವಸ್ಥಾನಗಳಿಗೆ ಬಸವಿ ಬಿಡಬೇಕು ಅಂತ ಹೇಳಿ ಹರಕೆಯನ್ನ ಕಟ್ತಾ ಇದ್ರು. ಹಾಗಾಗಿ ದೇವದಾಸಿಯರನ್ನಾಗಿ ಬಿಡುವುದು ಕೂಡ ಆ ಸಂದರ್ಭದಲ್ಲಿ ಇತ್ತು. ಹಾಗಾಗಿ ಇಂತಹ ಹೆತ್ತವರ ಒಂದು ನಿರ್ಧಾರಗಳನ್ನ ಪ್ರತಿಭಟನೆ ಮಾಡ್ತಕ್ಕಂತಹ ಒಂದು ಧೈರ್ಯ ಕೂಡ ಹೆಣ್ಮಕ್ಳಲ್ಲಿ ಅವಾಗ ಇರ್ಲಿಲ್ಲ, ಅಂತಹ ಜಾಗೃತಿ ಕೂಡ ಅವ್ರಿಗೆ ಇರ್ಲಿಲ್ಲ, ಅಂತಹ ಅವೇರ್ನೆಸ್ ಕೂಡ ಇರ್ಲಿಲ್ಲ ಅವ್ರಿಗೆ. ಬರ್ಬರ್ತಾ ದೇವದಾಸಿಯರನ್ನ ಹೆಣ್ಮಕ್ಳು ಬಿಡೋದು ಅಂದ್ರೆ ವೇಷವಾಟಿಕೆಗಳಿಗೆ ದೂಡುವುದು ಅಂತಾನೆ ಅರ್ಥ ಆಗೋಯ್ತು ಅಂತ ಹೇಳ್ಬೋದು. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಹೆಣ್ಮಕ್ಳು ಇದಕ್ಕೆ ಬಲಿಪಶುಗಳು ಅಂತ ಹೇಳ್ಬೋದು. ಸೊ ಈಕ್ವಲಿ ಪೂರ್ ಪೊಸಿಷನ್ಸ್ ಆಫ್ ಮುಸ್ಲಿಂ ವಿಮೆನ್. ಮುಸ್ಲಿಮರ ಕಾಲದಲ್ಲಿನೇ ಮುಸ್ಲಿಂ ಆಳ್ವಿಕೆಯಲ್ಲಿ ಕೂಡ ಮುಸ್ಲಿಮರ ಸ್ತ್ರೀಯರ ಸ್ಥಾನಮಾನಗಳು ಕೂಡ ಅದೇ ಮಟ್ಟಕ್ಕೆ ಇದ್ವು ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಕೂಡ ಪರ್ದ ಧರಿಸ್ತಾ ಇದ್ರು. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಅವ್ರಿಗೂ ಕೂಡ ಶಿಕ್ಷಣ ಇರ್ತಿರ್ಲಿಲ್ಲ. ಮುಸ್ಲಿಂ ವಿವಾಹ ಒಂದು ಕರಾರಿನಂತೆ ಕೂಡ ಇತ್ತು. ಹಾಗಾಗಿ ಇವೆಲ್ಲವೂ ಕೂಡ ಮುಸ್ಲಿಮರ ಕಾಲದಲ್ಲಿ ಮುಸ್ಲಿಮರ ಸ್ತ್ರೀಯರ ಸ್ಥಾನಮಾನಗಳು ಕೂಡ ತುಂಬಾ ಕೆಳಮಟ್ಟಕ್ಕೆ ಇದ್ವು ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಈ ಕೆಳಗಿನ ವರ್ಗದ ಸ್ತ್ರೀಯರ ಹೆಣ್ಮಕ್ಳು ಏನಿದ್ರು ಅವರಿಗೆ ಹೆಚ್ಚು ಸ್ವಲ್ಪ ಮಟ್ಟಿಗೆ ಸ್ವಾತಂತ್ರ್ಯ ಇತ್ತು ಅಂತ ಹೇಳ್ಬೋದು. ಅವರೇನು ಶಿಕ್ಷಿತ ಸ್ತ್ರೀಯರಲ್ಲ ಏನಿಲ್ಲ, ಆದ್ರೂ ಕೂಡ ಕೆಲವು ಕಟ್ಟುಪಾಡುಗಳಿಂದ ಅವರು ಮುಕ್ತರಿದ್ರು ಅಂತ ನಾವು ಹೇಳಬಹುದು. ಹಾಗಾಗಿ ಅವರು ವಿಶೇಷವಾಗಿ ಜಾತ್ರೆಗಳಲ್ಲಿ ಪಟ್ಟಣಕ್ಕೆ ಹೋಗಿ ಬರೋದು, ಹಾಲು ಬೆಣ್ಣೆ ತುಪ್ಪ ಮಾರೋದು, ಅಥವಾ ಹಣ್ಣು ತರಕಾರಿ ಕಾಯಿಪಲ್ಯ ಇಂಥದ್ರೊಳಗೆಲ್ಲ, ಅಥವಾ ಗ್ರಾಮದ ಜಾತ್ರೆಗಳಲ್ಲಿ ಉತ್ಸವಗಳಲ್ಲಿ ಅವರೆಲ್ಲರೂ ಕೂಡ ಭಾಗಿಯಾಗ್ತಾ ಇದ್ರು. ಈ ಮಧ್ಯಮ ವರ್ಗದ ಹೆಣ್ಣು ಮಕ್ಕಳು ತುಂಬಾ ನರಳಾಟವನ್ನ ಕಂಡ್ಕೊಂಡ್ರು ಅಂತ ಹೇಳಬಹುದು. ನೆಕ್ಸ್ಟ್, ಇಂಪ್ಯಾಕ್ಟ್ ಆಫ್ ಭಕ್ತಿ ಮೂವ್ಮೆಂಟ್ ಆನ್ ದ ಸ್ಟೇಟಸ್ ಆಫ್ ವಿಮೆನ್. For example, Ramanujacharya organized the first Bhakti movement during 14th and 15th century. The great saints like Chaitanya, Guru Nanak, Meera, Kabir, Ramdas, Tulsidas and Tukaram stood for the right of women to religious worship. As a result of religious freedom, they secured certain social freedom also. The Parda system was abolished. Women could go out of their families to attend Harikathas, Kirtanas, Bhajans, Utsavas and so on. Bhakti movement stressed the importance of Grihastha-ashrama, and as a result, the saints were made to take to sannyasa only with the consent of the wife. This condition gave some important rights to women. The saints of the Bhakti movement encouraged women to read religious books and to educate themselves. ಈ ಭಕ್ತಿ ಬಂತದ ಪ್ರಭಾವದಿಂದ ಸ್ತ್ರೀಯರ ಸ್ಥಾನಮಾನಗಳು ಸ್ವಲ್ಪ ಮಟ್ಟಿಗೆ ಸುಧಾರಣೆಗೊಂಡವು ಅಂತ ಹೇಳ್ಬೋದು. ಮಧ್ಯಕಾಲೀನ ಯುಗದುದ್ದಕ್ಕೂ ಸ್ತ್ರೀಯರ ಸ್ಥಾನಮಾನಗಳು ಕುಸಿಯತ್ಲೆ ಹೋಗಿದ್ರು ಕೂಡ ಕ್ರಿಸ್ತಶಕ 14ನೇ ಶತಮಾನದಿಂದ ಹೆಚ್ಚು ಕಡಿಮೆ ಬ್ರಿಟಿಷರ ಆಳ್ವಿಕೆಯ ಅವಧಿವರೆಗೆ ಒಂದು ಪ್ರಭಾವಶಾಲಿಯಾಗಿ ಬೆಳೀತಿದ್ದಂತಹ ಭಕ್ತಿ ಆಂದೋಲನ ಸ್ತ್ರೀಯರ ಸಾಮಾಜಿಕ ಧಾರ್ಮಿಕ ಜೀವನಕ್ಕೆ ಒಂದು ಹೊಸ ಆಯಾಮವೊಂದನ್ನ ನೀಡಿತು ಅಂತ ಹೇಳ್ಬೋದು. ದೈವೋಪಾಸನೆಗೆ ಹಾಗೂ ಧಾರ್ಮಿಕ ಆಚರಣೆಗೆ ಸ್ತ್ರೀಯರಿಗೂ ಕೂಡ ಮುಕ್ತ ಅವಕಾಶಗಳನ್ನ ನೀಡಬೇಕು ಅಂತ ಆಗ್ರಹ ಭಕ್ತಿ ಪಂಥದಿಂದ ಮೂಡ್ ಬಂತು. ಹಾಗಾಗಿ ಈ ರಾಮಾನುಜಾಚಾರ್ಯ, ಚೈತನ್ಯ, ಗುರುನಾನಕ್, ಮೀರಾಬಾಯಿ, ರಾಮದಾಸ್ ಇವರೆಲ್ಲರೂ ಕೂಡ ಭಕ್ತಿ ಆಂದೋಲನದ ಸೂತ್ರಧಾರರು ಸ್ತ್ರೀಯರ ಧಾರ್ಮಿಕ ಸ್ವಾತಂತ್ರ್ಯದ ಪ್ರತಿಪಾದನೆಯನ್ನ ಮಾಡ್ತಾರೆ ಅಂತ ಹೇಳ್ಬೋದು. ಇದರಿಂದಾಗಿ ಅವರಿಗೆ ಶಿಕ್ಷಣದ ಮೇಲೆ ವಿಧಿಸಿದ್ದಂತ ಕಟ್ಟುಪಾಡುಗಳು ಸಡಿಲಗೊಂಡು ಅವರು ಕೂಡ ಪವಿತ್ರವಾದ ಗ್ರಂಥಗಳನ್ನ ಓದುವುದು, ಅಧ್ಯಯನ ಮಾಡುವುದು ಸಾಧ್ಯ ಆಯಿತು. ಭಕ್ತಿ ಆಂದೋಲನದಿಂದಾಗಿ ಸ್ತ್ರೀಯರ ಆರ್ಥಿಕ ಸ್ಥಿತಿಯಲ್ಲಿ, ಆರ್ಥಿಕ ಅವಲಂಬನೆಯಲ್ಲಿ ಯಾವುದೇ ಬದಲಾವಣೆಯಾಗದೇ ಇದ್ದಿದ್ದರಿಂದ ಅವರ ಸಾಮಾನ್ಯ ಅಂತಸ್ತು ಕೆಳಮಟ್ಟಕ್ಕೆ ಆಗಿತ್ತು ಅಂತ ಹೇಳ್ಬೋದು.
ಆದ್ರೂ ಕೂಡ ಪತಿಯಾದವನು ಆ ಸಂದರ್ಭದಲ್ಲಿ ಸನ್ಯಾಸವನ್ನ ಹೆಂಡತಿಯ ಒಂದು ಒಪ್ಪಿಗೆ ಇಲ್ಲದೆ ಸ್ವೀಕರಿಸುವಂತಿರ್ಲಿಲ್ಲ ಅಂತ ಹೇಳ್ಬೋದು. ಒಟ್ಟಾಗಿ ಹೇಳೋದಾದ್ರೆ ಈ ಭಕ್ತಿ ಪಂಥದ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಮಟ್ಟಿಗೆ ಒಂದು ಕೆಲವು ಸಾಮಾಜಿಕ ಹಾಗೂ ಧಾರ್ಮಿಕ ಒಂದು ಸ್ವಾತಂತ್ರ್ಯ ಸಿಕ್ತು ಅಂತ ನಾವು ಹೇಳ್ಬೋದು. ಇಲ್ಲಿವರೆಗೆ ನನ್ನ ಉಪನ್ಯಾಸವನ್ನ ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.